ಗುಡ್ ಈವ್ನಿಂಗ್. ಯಸ್ ಗೈಸ್, ಇವತ್ತು ನಾನು ಈವ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನಾವು ಆಫೀಸ್ ಮುಗಿಸ್ಕೊಂಡು ಇವಾಗ ರಿಲೇಷನ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಏನು ವಿಶೇಷ ಏನು ಅಂತ ಬನ್ನಿ ತಿಳ್ಕೊಳ್ಳಿ. ಗೈಸ್, ಬರ್ಡೇ ಇತ್ತು. ಸೊ ಹಾಗಾಗಿ ನಾವು ಭೇಟಿ ಆಗಿದ್ದು. ಹಾಗೆ ತುಂಬ ದಿನ ಆಗಿತ್ತು ಭೇಟಿ ಆಗದೇನೆ. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಕೇಕ್ ಕಟಿಂಗ್ ವಿಡಿಯೋ ಹಾಕಿಲ್ಲ ನಾನು. ಯಾಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ, ಅದನ್ನು ಹಾಗೆ ಹಾಕಿದರೆ ಚೆನ್ನಾಗಿರಲ್ಲ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಸೊ ಹಾಗಾಗಿ ನಾನು ಆ ಕ್ಲಿಪ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಊಟ ಮಾಡಿಬಿಟ್ಟು ಎಲ್ಲರೂ ತಾಚಿ ಮಾಡಿದ್ವಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಪ್ಲೀಸ್ 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 ಸಪೋರ್ಟ್ ಮಾಡಿ. ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವ ಥರದ ವೀಡಿಯೋ ಮಾಡಬೇಕು ಅಂತೆಲ್ಲ. ಓಕೆನಾ? ಥ್ಯಾಂಕ್ ಯು. ಆಶ್ಚರ್ಯ. ಎರಡು ಪದ. ಫಸ್ಟ್ನೇ ಪದದಲ್ಲಿ ಫಸ್ಟ್ ವರ್ಡ್ ಏನು? ಸೇಮ್ ವರ್ಡ್ ಹೇಳಿದ್ರೆ ರಿಲೇಟೆಡ್ ವರ್ಡ್. ನಿಷ್ಕರ್ಷ ಅಲ್ಲ, ನಿಶ್ಶಬ್ದ. ಆಶ್ಚರ್ಯ. ಹೀರೋ ಯಾರಲ್ಲ? ಅಲ್ಲಿ ಕಣ್ಣು ಕೇಳು. ಹೀರೋ ಯಾರು ಅಂತ ತೋರಿಸ್ಬೇಕಂತೆ. ಹೀರೋ ಗೊತ್ತಿಲ್ವಾ? ಎರಡು ಪದ ತಾನೆ. ಅಲ್ಲಿ ಭಾವನೆ ಹೇಳ್ತಾರಂತೆ. ಹೀರೋ ಯಾರು? ವಿಷ್ಣುವರ್ಧನ್. ನಿಷ್ಕರ್ಷ. ಸೇಮ್ ರಿಲೇಟೆಡ್ ವರ್ಡ್. ವಿಷ್ಣುವರ್ಧನ್ ಹೀರೋನಾ? ಸಡನ್ ಆಗಿ ಏನೋ ಸಿಕ್ಕಿದ್ದಕ್ಕೆ ಏನೋ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಹಂಗೆಲ್ಲ ಹೇಳಂಗಿಲ್ಲ ಅಲ್ವಾ? ಹಂಗೆಲ್ಲ ಹೇಳಂಗಿಲ್ಲ, ಆಕ್ಷನ್ನೇ ಮಾಡಬೇಕು. ಅದು ಅವು ಬಿಡ ತಗೋಲಿ. ಬೇಡ ಬೇಡ. ಅವಂತರ ಇದೆ ಇದೆ. ಅನಂತನ ಅವತಾರ. ಅಯ್ಯೋ ಅಯ್ಯೋ ಅಯ್ಯೋ. ಒಂದೇ ವರ್ಡ್. ತಿರುಗ್ಬಿಟ್ಟು ಹೇಳಿಬಿಟ್ಟು ಇಲ್ಲಿ ಬನ್ನಿ, ಎಲ್ಲ ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ಒಂದು ವರ್ಡ್ ಫಿಲಮ ಅರ್ಥಮಿತ್ರ ಅಲ್ಲ. ನಾಲ್ಕು ಪದ, ಒಂದು ನಾಲ್ಕು ಲೆಟರ್ಸ್. ಆಕರ್ಷಕ. ರಾಜ್ಕುಮಾರ್. ಅನಸೂಯ. ಅನುಕಂಪ. ಅನುಕಂಪ. ಅದು ಒಂದು ಲೆಟರ್ ತಗೋ. ಅನುಕ. ಅದು ಹೇಳ್ದು ಹೌದು. ಕೆ ಕಿ ಅನುಕಿ ಕೆ ಕು ಅನುಕು. ಅನುಕೂಲಕ್ಕೆ ಅನುಕೂಲಕ್ಕೊಬ್ಬ ಗಂಡ. ಮೂರಂತೆ. ಕಣಯ್ಯ ಅಲ್ಲ, ಮೂರಲ್ಲ, ನಾಲ್ಕು. ನಾನು ಇಂಗ್ಲೀಷಲ್ಲಿ ಬರ್ದಿರೋದು ವಿಷ್ಣುವರ್ಧನ್. ಓಕೆ, ಹಳೆ ಕಾಲದ್ದು. ಓಕೆ, ನಾಗರಾವಲ್ಲ. ಭೂತ ಏನೋ ಇದು. ಅಯ್ಯೋ, ಹೀರೋ ಯಾರು? ಹೀರೋ ಗೊತ್ತಿಲ್ಲ ಅಂತ ಅವ್ರ ಹೆಸರು. ಫಸ್ಟ್ನೇ ವರ್ಡ್ ಪಂಚರಂಗಿನ. ಎಷ್ಟು ವರ್ಡ್ ಇದೆ? ನಾಲ್ಕು ಎಲ್ಲಿದೆ? ಒಂದೇ ವರ್ಡ್, ನಾಲ್ಕು ಅಕ್ಷರ. ಓಕೆ. ಪ. ಎಷ್ಟು ದೇಶಗಳು ಅಕ್ಷರ? ಪಾರಿಜಾತನೆ. ಪನಿ ಪನಿ ಪನ ನುನ ನೆ ನಂಗದಾತು. ಪಮ ನಿಶ. ಪೊಮರಿಯನ್. ಪಶ ಅವನ ಹೆಸರೇನು? ಪಶ ಪನಿ ಪಂತ ಪಂತ ಪತ ರಿಷಬ್ ಪಂತ ಪತ ರಿಷಬ್ ಪಂತ್. ಪತ ಪಂತ್. ರಿಷಬ್ ಪಂತ್. ಪತ ಓಕೆನಾ? ಪತ ಓಕೆ. ನಿಮ್ ಒಂದು ವರ್ಡ್ ಇದೆ ಅಷ್ಟೇ. ಎರಡೇ ಅಕ್ಷರ. ಇನ್ನೆರಡು ಅಕ್ಷರ. ಪತ ಒಂದೇ ಇರದೆ ಎರಡು ಮಾಡೋದು. ವರ್ಡ್ ಹೇಳಿ ಪಾಪ. ಹೆಂಗೆ ಹೇಳಕ್ಕಾಗುತ್ತೆ? ವರ್ಡ್ನೇ ತೋರಿಸು. ಆಯ್ತು. ಕ ನಿ ಚ ಕು ಕೆ ಕಾಕಿ ಕಂ ಕಾ ಚ ಜ ನ ಪ ಪ ಬ ಬ ಮ ಕ ಜ ಮ ರ ಪ ರ ಲ ವ ಅ ಆ ಇ ಉ.
ಹಂಗೇನು ಮಾತಾಡಿಲ್ಲ, ಈಸಿ ಇದೆ ಆಲ್ರೆಡಿ. ಪತಾತೆ ಬದುಕು ಬದಕ ಪ್ರತ್ಯರ್ಥ ಪ್ರತ್ಯರ್ಥನಾ? ಪ್ರತ್ಯರ್ಥ ಹ್ಮ್. ಅತ್ಯರ್ಥ. ಅರ್ಥ ಆಗ್ತಿಲ್ಲ ಅಂತೇಳಿ ಅರ್ಥ ಆಗ್ತಿಲ್ಲ ಅಂದ್ರೆ ಇನ್ನೇನ್ ಹೇಳೋಣ? ಕಿವಿ ಅರಿಶಿಣ ಅರಿಶಿಣ ವೈಟ್ ಫೀಲ್ಡ್ ಅಂದ್ರೆ ಬಿಡ್ಬಲ್ಲ. ಹರಿ ಹಾ. ಇವಾಗ ಬುಕ್ ಆಗ್ತಿಲ್ಲ ಈಗ ನೋಡಿ ತಡೆ ಇರು. ಹರಿ ಕರೆಕ್ಟ್ ಹರಿ ಕರೆಕ್ಟ್ ನೀ ಯಾಕೆ ಹೇಳ್ತಿದ್ದೆ ಮುಂಗ? ಏನಂದ್ರು ಅವನು ಹೇಳ್ದ. ಕೇಳಿಸ್ಕೊಳ್ಳಿಲ್ವಾ ಓಕೆ ಬಿಡಿ ಫುಲ್ ಹೇಳ. ಹಾ ಹರಿ ಇದು ಈಸಿ ಐತೆ. ಹಿಂದೆ ಈ ಮನೆ ಪಕ್ಕ ಏನೋ ಇದೆ, ಅದು ಏನದು? ಜಾಗ. ಅಲ್ಲಿ ಏನೋ ಹಾಕಿದ್ದಾರೆ, ಏನದು? ಕಸ. ಕರೆಕ್ಟು, ಕಸನೇ ಹಾಕಿರೋದು. ಶೆಡ್ 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 ಕರೆಕ್ಟ್ ಇದೆ. ಹೇಳಿ ಕೂರ್ಸಿ ಹೇಳಿ. ಹರಿ ಶೆಡ್ ವರ್ಗ. ಅವಾಗ ಸಿಂಪಲ್ ಆಗಿ ಹೇಳಿದ್ರೆ ಅದನ್ನ ತೆಗಿ. ಏನ್ ತೆಗಿಬೇಕು? ಓ ಈಶ್ವರ, ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಓಕೆ ಮಧ್ಯದಲ್ಲಿ ಯಾವ ವರ್ಡ್ ಬರ್ತೈತಾ? ಅವ್ರು ಹೇಳ್ತಿದ್ದಾರೆ, ನೀವು ಅದನ್ನ ಕೂಡಿಸ್ತಿಲ್ಲ. ವರ್ಡ್ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಅದು ಕೂಡ್ಸಿ ಹೇಳಿ. ಓ ಸಂಧಿ ಗೊತ್ತಾ? ಈಶ್ವರ ಇಷ್ಟು ಕರೆಕ್ಟ್ ಆಗಿದೆ. ಸಂಧಿ ಓದಿದ್ರಾ? ಓ ಈಶ್ವರ ಪಾಪ ಅವಳು ಇಷ್ಟು ಇನ್ನೂ ಈಸಿ ಹೇಳಕ್ಕಾಗಲ್ಲ. ಇಷ್ಟು ಈಸಿ ಹೇಳಿ. ಇದಂತ ಟ್ಯೂಬ್ಲೈಟ್ ಬೆಳೆದ್ರಿ. ಅದೇ ಅದು ಫಸ್ಟ್ ಐತಾ ದೀರ್ಘ ಐತಾ? ಈಗ ಲಾಸ್ಟ್ ವರ್ಡ್ ಸಂಧಿ ಹೇಳಿದ್ರಲ್ವಾ, ಕೇಳಲ್ಲ. ಲಾಸ್ಟ್ ವರ್ಡ್ ಹೇಳಿದ್ರಲ್ವಾ, ಈಶ್ವರ ಅದರಲ್ಲಿ ಫಸ್ಟ್ ಲೆಟರ್ ಕಟ್ ವ್ಯಂಜನ ಮಾಡ್ಬೇಕಾ? ವ್ಯಂಜನ ಅಲ್ಲ, ಸ್ವರ ಮಾಡು. ವ್ಯಂಜನಗಳು ಇರೋದು ವ್ಯಂಜನ ಹೆಂಗ್ ಮಾಡ್ತೇವ? ಈಶ್ವರದಲ್ಲಿ ಈ ಇಲ್ಲ, ಸ್ವರ. ಹಾ ಸ್ವರ ಓಕೆ, ಫಸ್ಟ್ ಲೆಟರ್ ಓ. ಹ್ಮ್ ಮಧ್ಯದಾಗ ಏನ್ ಬರುತ್ತೆ? ಅದೇ ಇಂಪಾರ್ಟೆಂಟ್. ಓ ಈಶ್ವರ, ಹ್ಮ್ ಹ್ಮ್ ಓ ಈಶ್ವರ, ಓ ಈಶ್ವರ, ಓ ಈಶ್ವರ, ಓ ಈಶ್ವರ, ಓ ಇಲ್ಲಲ್ಲ. ಓ ಈಶ್ವರ. ಏನ್ ಹೇಳಿ ಹೇಳಿ. ಓ ಕೂಡ್ಸ್ರಿ, ಓ ಬರ್ತಾನೆ ಇಲ್ಲ. ನಿಮಗೆ ಕೂಡ್ಸಕ್ ಬರ್ತಿಲ್ಲ ಅಂತ ಅರ್ಥ. ಓದಿಲ್ಲ ಬಟ್ ಓ ಫಸ್ಟ್ ಲೆಟರ್ ಓಕೆ. ಓಕೆ. ಸೆಕೆಂಡ್ ವರ್ಡ್ ಬಂದು ಹಾ ಹಾ ಓ ಈ. ಅದೇ ಓ ಈ. ಓದಿದ್ದೀರಾ? ಓಯ್ಲೇಶ್ವರ. ಹಾ ಅದೇ ಯಾರು? ಓಯ್ಲೇಶ್ವರ. ಹಾ ಓಯ್ಲೇಶ್ವರ. ಓಯ್ಲೇಶ್ವರ. ಹಾ ನೀವು ಇನ್ನೂ ಒಂದು ವರ್ಡ್ ಬರುತ್ತೆ. ಅಮೌಂಟ್ ಅಲ್ಲ, ದುಡ್ಡು ಅಲ್ಲ, ಕಾಸು ಅಲ್ಲ. ಅಮೌಂಟ್ ಅಲ್ಲ ಅನ್ನಕ್ಕೆ ಅಮೌಂಟ್ ಇಂಗ್ಲೀಷು. ನಗದು. ದುಡ್ಡಿಗೆ ಇನ್ನೊಂದು ಏನು ಅಂತಾರೆ ಅನ್ನೋದು ಗೊತ್ತಿಲ್ಲ ನಿನಗೆ ಕನ್ನಡದಲ್ಲಿ. ಮಾಡಿ ಅವ್ರು ಎಂತ ಇನ್ನೊಂದು ಮೇಯ್ನ್ ಆಗಿ ಕನ್ನಡದಲ್ಲಿ ಉಪಯೋಗಿಸೋದು. ಇದರಲ್ಲಿ ಎರಡು ವರ್ಡ್ ಹೇಳಿದ್ದಾರೆ. ಏನು ಹೇಳಿದ್ರೆ ಕಾಮ ಹೇಳಿದ್ದಾರೆ, ಕಾಮ ಅಷ್ಟೇ. ಕಾಮ ಪುಲ್ ಸ್ಟಾಪ್ ಎಲ್ಲ ಹೇಳಿದ್ದಾರೆ. ನಿಮ್ಮ ಖಾತೆಯಲ್ಲಿ ಹಣ ಇಲ್ಲ. ಹೇಳಕ್ ಬಂದ್ರು ಗ್ಯಾಪಲ್ಲಿ ಇವರು ಏನ್ ಸಡನ್ ತುಂಬ ದಿನ ಆಗಿತ್ತು ಎಲ್ಲರೂ ಸೇರಿ, ಸೊ ಹಾಗಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಅನ್ನೋ ಒಂದು ರೀಸನ್ಗೋಸ್ಕರ ಹೋಗಿದ್ದು ತುಂಬ ಚೆನ್ನಾಗಾಯಿತು. ಆ್ಯಂಡ್ ಆಲ್ಸೋ ಗೇಮ್ ಕೂಡ ತುಂಬ ಚೆನ್ನಾಗಿ ಅನಿಸ್ತು ನಮಗೆ. ಸೊ ಎಲ್ಲರೂ ಈ ಥರ ಕೂಡಿದಾಗ ಗೇಮ್ ಆಡೋದು ಏನೋ ಒಂಥರ ಹ್ಯಾಪಿ ಫೀಲ್ ಇರುತ್ತಲ್ವ. ಸೊ ತುಂಬ ಚೆನ್ನಾಗಾಯಿತು. ಸೊ ನಾವು ಸ್ಯಾಟರ್ಡೇ ಹಾಗೆ ಹೊರಟ್ವು. ಓನ್ಲಿ ದ ರೀಸನ್ ಏನು ಅಂದರೆ ಮಾರನೇ ದಿನ ನಾವು ಮನೆ ಹುಡುಕಬೇಕಿತ್ತು. ಸೊ ಅದಕ್ಕೋಸ್ಕರ ನಾವು ಹೊರಟ್ವು. ಮನೆ ಸಿಗ್ತಾ ಇಲ್ಲ ಅನ್ನೋ ಟೆನ್ಷನಲ್ಲೇ ಆ್ಯಕ್ಚುಲಿ ಹೋಗ್ತಾ ಇದ್ದೀವಿ. ನೋಡೋಣ ಹೋಪಿಲಿ ಏನಾಗುತ್ತೆ ಏನೋ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾವು ಆ್ಯಕ್ಚುಲಿ ಮನೇನ ಹುಡುಕಿದ್ವು. ಸೊ ಆ ಮನೆ ಏನು, ಹೇಗಿದೆ, ಎಲ್ಲಿ ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಸೊ ಮನೆ ಸಿಕ್ಕಿದ್ದು ಮತ್ತು ಫುಲ್ ರಿಲೀಫ್ ಅನ್ನೋ ಥರ ಇದೆ. ಏನು ಹೇಳೋದು, ತುಂಬ ದಿನಗಳಿಂದ ಹುಡುಕ್ತಾ ಇದ್ದಲ್ವ. ಸೊ ಹಾಗಾಗಿ ಫುಲ್ಲಿ ಫ್ರೀ ಆ್ಯಂಡ್ ರಿಲೀಫ್
ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಇದನ್ನು ಮಾಡೋದ್ರಿಂದ ನನ್ನ ಒಂದು ವಿಡಿಯೋ ನಿಮಗೆ ಮೊದಲನೇದಾಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಪೋರ್ಟ್. ಬಾಯ್.